ಫ್ರೆಂಡ್ಸ್, ಇವತ್ತಿನ ದ ಹಿಂದೂನಲ್ಲಿ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿತ್ತು. ಅದನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಏನಂದರೆ, ಮಿನಿಸ್ಟರ್ ಸೀಕ್ಸ್ ಫಂಡಮೆಂಟಲ್ ಶಿಫ್ಟ್ ಇನ್ ಫೈಟ್ ಅಗೇನೆಸ್ಟ್ ಡ್ರಾಟ್ ಅಂತೇಳಿ. ಏನಾಗಿದೆ ಅಂದರೆ, UNCCD ಇದೆಯಲ್ಲ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್, ಅದರದ್ದು ಏನಂದರೆ COP17 ಏನಂದರೆ ಮಂಗೋಲಿಯಾದಲ್ಲಿ ನಡೀತಾ ಇದೆ. ಸೊ ಅಲ್ಲಿ ಏನಂದರೆ, ಇಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂದರೆ, ಗ್ಲೋಬಲ್ ಅಪ್ರೋಚ್ ಟು ಡ್ರಾಟ್ ಮಸ್ಟ್ ಮೂವ್ ಫ್ರಮ್ ರಿಯಾಕ್ಟಿವ್ ರಿಲೀಫ್ ಟು ಏನಂದರೆ ಪ್ರೊಯಾಕ್ಟಿವ್ ರೆಸಿಲೆನ್ಸಿಗೆ ಹೋಗ್ಬೇಕಂತೇಳಿ ನಮ್ಮ ಭಾರತದ ಏನಂದರೆ ಯೂನಿಯನ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಆಗಿರುವಂತಹ ಭೂಪೇಂದ್ರ ಯಾದವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ಅವರೇನೆಂದರೆ, ಇಲ್ಲಿ ಒಂದು ಮಿನಿಸ್ಟ್ರಿಯಲ್ ಡೈಲಾಗ್ ಅಂತೇಳಿ ನಡೀತಾ ಮಿನಿಸ್ಟ್ರಿಯಲ್ ಡೈಲಾಗ್ ಅನ್ನೋ ಒಂದು ಭಾಷಣ ನಡೆಯುತ್ತೆ. ಅಲ್ಲಿ ಏನಂದರೆ ಯಾವುದ್ರ ಮೇಲೆ ಅಂದರೆ ಆಕ್ಸಲರೇಟಿಂಗ್ ದಿ ಡ್ರಾಟ್ ರೆಸಿಲಿಯೇಟಿನ್ ಇನ್ನು ಉಲಾನ್ ಬಾತಾರ್ ಡ್ಯೂರಿಂಗ್ ಏನಂದ್ರೆ 17 COP ಟು ದಿ UNCCD ಅಂತೇಳಿ ಇಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಸೊ ಏನಂದ್ರೆ, ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಇದೆಯಲ್ಲ, ಭಾರತದವರು ಏನೆಲ್ಲ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅವ್ರು ಏನು ಹೈಲೈಟ್ ಮಾಡಿದ್ದಾರೆ ಅಂದ್ರೆ, ಹೈಲೈಟ್ಸ್ ದಿ ಇಂಡಿಯಾಸ್ ಕೋಆರ್ಡಿನೇಟೆಡ್ ಮಲ್ಟಿ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಇಂಟ್ರಾಕ್ಟಿಂಗ್ ಅರ್ಲಿ ವಾರ್ನಿಂಗ್ ಮಿಟಿಗೇಷನ್ ರಿಲೀಫ್ ಅಂಡ್ ಕಮ್ಯುನಿಟಿ ರೆಸಿಲಿಯನ್ಸ್ ಅಂತೇಳಿ ಅದನ್ನು ಡೆವಲಪ್ಮೆಂಟ್ ಹೇಳಿದ್ದಾರೆ. ಅದಲ್ಲದೆ ಗೊತ್ತಾ, ಸಬ್ಮಿಟ್ ಅಬ್ಜೆಕ್ಟಿವ್ಸ್ ಬಂದಾಗ ಏನಂದ್ರೆ ಮಿನಿಸ್ಟ್ರಿಯಲ್ ಟಾಕ್ಸ್ ಅಂತೇಳಿ ನಡೆಯುತ್ತೆ. ಅಲ್ಲಿ ಮಿನಿಸ್ಟ್ರಿಯಲ್ ಟಾಕ್ಸ್ ಫಾರ್ಮ್ಸ್ ದಿ ಸೆಂಟ್ರಲ್ ಕಾಂಪೋನೆಂಟ್ ಆಫ್ UNCCD COP17 ಅಂತೇಳಿ. ಅದು ಏನಂದ್ರೆ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಆಗಿರುತ್ತೆ. ಇದನ್ನೇನಂದ್ರೆ ಹೋಸ್ಟ್ ಮಾಡೋದು ಯಾರು ಅಂತಾಗ ಮಂಗೋಲಿಯಾ ಅಂತೇಳಿ ನಮಗೆ ಗೊತ್ತಿರಬೇಕು. ಸೊ ಪ್ರಮುಖವಾಗಿ ಈ ಮಿನಿಸ್ಟ್ರಿಯಲ್ ಟಾಕ್ಸ್ ಥೀಮ್ ಏನಿದೆ ಅಂತ ನೋಡ್ಕೊಂಡಾಗ ರೆಸ್ಟೋರಿಂಗ್ ಲ್ಯಾಂಡ್ ಅಂಡ್ ರೆಸ್ಟೋರಿಂಗ್ ಹೋಪ್ಸ್ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಮತ್ತೆ ಈ ಮಿನಿಸ್ಟ್ರಿಯಲ್ ಟಾಕ್ಸ್ ಅದಲ್ಲ, ಇದನ್ನ 1994 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಓಕೆನಾ ಫ್ರೆಂಡ್ಸ್, 1992 ಅಲ್ಲಿ ಅಂದ್ರೆ ಅರ್ತ್ ಸಬ್ಮಿಟ್ ಆಗುತ್ತೆ. ಅದನ್ನ ನಾವೇನು ಗೊತ್ತಾ, ರಿಯೋ ಅರ್ತ್ ಸಬ್ಮಿಟ್ ಕೂಡ ಅಂತ ಹೇಳಿ ಕರಿತೀವಿ. ಈ ಒಂದು ಸಬ್ಮಿಟ್ ಅಲ್ಲಿ ಏನು ಗೊತ್ತಾ, 1992 ಅಲ್ಲಿ 3 ಕನ್ವೆನ್ಷನ್ಸ್ ಹೊರಗೆ ಬರ್ತಾವೆ. ಫಸ್ಟ್ ಏನಂದ್ರೆ UNCCD ಅಂತ ಹೇಳಿ ಒಂದು ಬರುತ್ತೆ. ನೆಕ್ಸ್ಟ್ ಏನಂದ್ರೆ UNFCC ಆ್ಯಂಡ್ ನೆಕ್ಸ್ಟ್ ಏನಂದ್ರೆ UNCBD ಅಂತೇಳಿ ಬರುತ್ತೆ. ಸೊ UNCCD ಅಂದ್ರೆ ಆಲ್ರೆಡಿ ನಿಮ್ಗೆ ಏನು ಗೊತ್ತಾ, ಅದರದ್ದು COP17 ಆಲ್ರೆಡಿ ಮಂಗೋಲಿಯಾದಲ್ಲಿ ನಡೀತಾ ಇದೆ. UNFCC ಅಂತ ಬಂದಾಗ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತೇಳಿ, ಇದ್ರದ್ದು ಏನಂದ್ರೆ 2025 COP30 ಅಂತೇಳಿ ನಡೆಯುತ್ತೆ. ಇದು ಎಲ್ಲಿ ನಡೀತಾರೆ ಅಂತಂದ್ರೆ ಬ್ರೆಜಿಲ್ನ ಬ್ಯಾಲೆಮ್ ಅಂತೇಳಿ ನಡೆಯುತ್ತೆ. ಸೊ ಅದರಲ್ಲದೆ ನೆಕ್ಸ್ಟ್ ಏನಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಅಂದ್ರೆ ಬಯೋಲಾಜಿಕಲ್ ಡೈವರ್ಸಿಟಿ ಅಂತೇಳಿ, ಅದು ಏನಂದ್ರೆ ಕೊಲಂಬಿಯಾದಲ್ಲಿ ನಡೆಯುತ್ತೆ. ಇದನ್ನು ನಿಮ್ಗೆ ನೆನಪಿರಬೇಕು 2025 ಅಲ್ಲಿ. ಸೊ ಅದಲ್ಲದೆ ಫ್ರೆಂಡ್ಸ್, ನೆಕ್ಸ್ಟ್ ಏನಂದ್ರೆ ಇಂಪಾರ್ಟೆಂಟ್ ಆಗಿ ಏನಂದ್ರೆ UNFCC ಇದೆಯಲ್ಲ, UNFCC 31st COP31 ಅದು ಎಲ್ಲಿ ನಡೀತಾ ಇದೆ ಅಂದ್ರೆ ನೆಕ್ಸ್ಟ್ ಟರ್ಕಿಯಲ್ಲಿ ನಡೆಯುತ್ತೆ. ಮುಂಬರುವಂತಹ ಸೆಪ್ಟೆಂಬರ್ ನಡೆಯಲಿದೆ. ನೆಕ್ಸ್ಟ್ ಅದಲ್ಲದೆ ನೆಕ್ಸ್ಟ್ ಫ್ರೆಂಡ್ಸ್, ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದು ನಾನು UNCCD ನಡೀತಾ ಇದೆಯಲ್ಲ, ಇದು ಏನಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಹೇಳಿ ಗೊತ್ತಿರಬೇಕು. ಬಯಾನಲ್ ಸೆಷನ್ ಆಗುತ್ತೆ. ಅದೆಲ್ಲ ಗೊತ್ತಾ, 197 ಮೆಂಬರ್ ಕಂಟ್ರೀಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ಮೇನ್ ಆಗಿ ಒಂದು ಹೈಲೈಟ್ ಮಾಡಿದ್ರೆ ಅಂದ್ರೆ, ಜಗತ್ತಿನ 40% ಪ್ಲಾನೆಟ್ಸ್ ಲ್ಯಾಂಡ್ ಇದೆ ಅಲ್ಲ, ಅದು ಏನಂದ್ರೆ ಹಾಳಾಗ್ತಾ ಇದೆ, ಡಿಗ್ರೇಡೇಷನ್ ಆಗ್ತಾ ಇದೆ ಅಂತೇಳಿ ಗೊತ್ತಿರಬೇಕು. ಸೊ ಅದೇ ರೀತಿ ಫ್ರೆಂಡ್ಸ್ ಅಂದ್ರೆ, ನೆಕ್ಸ್ಟ್ ಬರುವಂತ ಏನಂದ್ರೆ UNFCC ಮೇಲೆ ನೀವು ನಿಗಾ ಇಟ್ಕೋಬೇಕಾಗುತ್ತೆ, ಮತ್ತೆ UNCBD. ಓಕೆನಾ, ಇವೆಲ್ಲ ನೀಟಾಗಿ ನೀವು ನೋಡ್ಕೊಂಡ್ರೆ ಒಂದಲ್ಲ ಒಂದು ಕ್ವಶನ್ಸ್ ಆಲ್ರೆಡಿ ಕೇಳಿದ್ದಾರೆ, ನೆಕ್ಸ್ಟ್ ಕೇಳ್ತಾರೆ ಅಂತೇಳಿ, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ.